ನ್ಯೂಸ್ ಅವರಿಗೆ ಸಾಕ್ತಾನೆ ಮರ್ಲಿಂಗೇಗೌಡರು ನಿಮ್ಮನ್ನು ಕೇಳ್ತೀನಿ. ನಿಮ್ಮ ನಾಯಕರಂತ ದಿವಂಗತ ಜೆ ಎಚ್ ಪಟೇಲ್ ಬಹಳ ಅವ್ರ ಬಗ್ಗೆ ಗೌರವ ಖಂಡಿತ. ಆದ್ರೆ ಜೆ ಎಚ್ ಪಟೇಲ್ ಚಾಮರಾಜನಗರ ಜಿಲ್ಲೆಯನ್ನ ರಚನೆ ಮಾಡಿದ್ದು, ಹಾವೇರಿ, ಚಾಮರಾಜನಗರ ಮತ್ತು ಕೊಪ್ಪಳ ಜಿಲ್ಲೆ ಉದ್ಘಾಟನೆ ಮಾಡುವಾಗ ಅವರು MMLs ಹೋಗ್ತಾರೆ. ಆದ್ರೆ ಅವ್ರು ಹೋಗ್ತಾರೆ ಅಂತ ಬಹಳ ನಿರೀಕ್ಷಿತ ಎಲ್ಲರೂ. ಈಗ ಬೇರೆಯವರೆಲ್ಲ ಬಿಡಿ ಆ ಸೈದ್ಧಾಂತಿಕ ಅವ್ರು ಬಹಳ ಸೋಷಿಯಲಿಸ್ಟು, ಆಮೇಲೆ ಯಾವತ್ತು ಅಧಿಕಾರ ಮತ್ತು ಈ ರೀತಿಯ ಅಂಟ್ಕೊಂಡವ್ರಲ್ಲ ಅವರು. ಆದ್ರೆ ಜೆ ಎಚ್ ಪಟೇಲ್ ಹೋಗಲಿಲ್ಲ ಅನ್ನೋದೇ ದೊಡ್ಡ ಪ್ರಶ್ನೆ. ಅವರೇ ಹೋಗಲಿಲ್ಲ ಅಂದ್ರೆ ನಾವ್ಯಾಕೆ ಹೋಗೋಣ ಸ್ವಾಮಿ ಅಂತ ಬಹಳ ಜನ ಬಿಟ್ಬಿಟ್ರು. ಯಡಿಯೂರಪ್ಪನವ್ರು ಹೋಗಲಿಲ್ಲ, ಡೆಪ್ಯೂಟಿ CM ಆದಾಗ ನಾನು ಬರ್ತೀನಿ ಅಂತ ಹೇಳಿದ್ರು. ಡೆಪ್ಯೂಟಿ CM ಆದಾಗ ಹೋಗಲಿಲ್ಲ, CM ಆದಾಗ ಹೋಗಲಿಲ್ಲ. SN ಕೃಷ್ಣ ಅವರು ಅದು ಹೋದ್ರು, ದೇವೇಗೌಡರು ಹೋಗಲಿಲ್ಲ ಎಲ್ಲ. ಇದು ಏನಂದ್ರೆ ನೀವು ಜೆ ಎಚ್ ಪಟೇಲ್ ಬಗ್ಗೆ ಹೇಳ್ತಿರಲ್ಲ, ಜೆ ಎಚ್ ಪಟೇಲ್ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಒಳ್ಳೆ ಸಮಾಜವಾದಿ. ಈ ಬೇರೆ ಸಮಾಜವಾದಿಗಳ ಥರ ಅಲ್ಲ ಆ ಮನುಷ್ಯ, ನಿಜವಾದ ಸಮಾಜವಾದಿನೇ ಆತ. ಆತನಿಗೆ ಜಾತಿ ಗೀತೆ ಅವೆಲ್ಲ ಯಾಕೆಂದ್ರೆ ಹತ್ತಿರದಿಂದ ನೋಡಿದ್ದವ್ರು ನಾವು, ಹತ್ತಿರದಿಂದ. ಅದು ನಿಮ್ಗೆ ಆಮೇಲೆ ಹೇಳ್ತೀನಿ ಆಚೆ ಕಡೆ ಯಾವ ಥರ ಹತ್ರ ನಮಗೂ ಅವ್ರಿಗೂ ಅಂತೇಳಿ. ಬಟ್ ಅವರು ಅಂದರೆ ಇಲ್ಲ ಆ ಥರ ಏನಲ್ಲ, ನಮಗೂ ಯಾವುದೋ ಒಂದು ಕನೆಕ್ಷನ್ನಲ್ಲಿ ಭಾಳ ಹತ್ರ ಕೂರಿಸ್ಕೊಳ್ಳೋರು ನಮ್ಮನ್ನೆಲ್ಲ. ಅಂದೋದಕ್ಕೆ ಬೈಯೋರು ನಮ್ಮನ್ನೆಲ್ಲ. ಅವರು ಏನು ಓಪನ್, ಅವರು ಏನು ಬೇರೆ ರಾಜಕಾರಣಿಗೆ ಮುಚ್ಚು ಮರೆ ಕತ್ಲೆ ಪತ್ಲೆ ಆ ಥರ ಎಲ್ಲ. ನಾನು ಕುಡಿತೀನಿ ಕಣ ಓಪನ್ ನಮ್ಮ ಕೌನ್ಸಿಲಲ್ಲೇ ಹೇಳಿದ್ರು. ಆಮೇಲೆ ಓಪನ್ ಪೇಪರ್ ಅದ್ರ ಬಗ್ಗೆ ಚರ್ಚೆ ಅಂದ್ರ ಏನು ಹಿಡ್ಕೊಂಡ್ಬಿಟ್ಟ. ನಾನು ಎಲ್ಲರೂ ಒಂದು ಮಾತು ಹೇಳಿದ್ರೆ ಏನು ಹೇಳಿದ್ರು ಅಂತಂದರೆ ಅದು ಭಾಳ ಅದು ಆಮೇಲೆ ಮಾತಾಡೋಣ. ನಾನು ಹೇಳೋದು ಅವರೊಬ್ಬ ವೈಚಾರಿಕ ಇದಂತ ಹೋಗ್ಲಿಲ್ಲ ಅನ್ನೋದೇ ಪ್ರಶ್ನೆ. ಅದನ್ನೇ ಹೇಳ್ತೀನಿ. ಅದು ನನಗೊಂದು ಎಲ್ಲೋ ಒಂದು ಕಡೆ ಹಿಂಗಾಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಯಾಕೆ ಅಲ್ಲಿಗೆ ಹೋಗ್ಲಿಲ್ಲ ಅಂತೇಳಿ ಇವತ್ತಿಗೂ ನನಗೆ ಕಾಸ್ ಕ್ವಶನ್ ಅಲ್ಲ. ನನ್ನ ಪ್ರಶ್ನೆ ನೀವೇನು ಹೇಳಿದ್ರಿ ಮೊದಲು, ಒಬ್ಬ ಮಂತ್ರಿ ಆದ್ರೆ ಒಂದು ಜಿಲ್ಲೆಗೋ ಅಥವಾ ಇದು ಒಬ್ಬ ಶಾಸಕ ಕ್ಷೇತ್ರಕ್ಕೆ CM ಆದಂತವರು 28 ಜಿಲ್ಲೆಗಳು ಹೋಗ್ಬೇಕಾಗಿತ್ತು ಅಂತ ನನ್ನ ಪ್ರಶ್ನೆ. ಯಾಕೆ ಹೋಗ್ಲಿಲ್ಲ ಅಂತ ಯಾಕೆ ಕೇಳ್ತಾ ಇದ್ರೆ ತಪ್ಪು, ನನ್ನ ತಪ್ಪಲ್ವಾ? ಹಾಗಿದ್ರೆ ಶಿವಮೊಗ್ಗ ಹೋಗುವಾಗ, ಮೈಸೂರಿಗೆ ಹೋಗುವಾಗ ಚಾಮರಾಜನಗರಕ್ಕೆ ಹೋಗಬೇಕಾಗಿತ್ತು ಅಂತ. ಖಂಡಿತ. ಅವರು ಈಗ ಸಿದ್ದರಾಮಯ್ಯನವ್ರಿಗೆ ಹೋಲಿಸಿದಾಗ ಜೆ ಎಚ್ ಪಟೇಲರು ಇನ್ನೂ ಮುಂದಿನ ಸಮಾಜವಾದಿ ಇನ್ನೂ ಮುಂದಕ್ಕಿದ್ದಂಥವರು. ಅವರು ಯಾಕೆ ಅಲ್ಲಿ ಎಡುವುದ್ರು ಅಂತಕ್ಕಂಥದ್ದೇ ನನಗೊಂದು ದೊಡ್ಡ ಪ್ರಶ್ನೆ ಇದೆ. ಈ ಇದೆಲ್ಲ ಬಂದ ಮೇಲೆ ನಾನು ಅಲ್ಲಿ ಲಿಸ್ಟಲ್ಲಿ ನೋಡಿದಾಗ ಹೋಗಿದ್ದಾರೆ ಅಂದ್ಕೊಂಡೆ. ಬಹುಶಃ ಈ ಸುತ್ತಮುತ್ತಿದ್ರಲ್ಲ ಈ ಮಹಾನ್ ಭಕ್ತರುಗಳು ಯಾರ್ಯಾರು ಅಂತ ಹೇಳೋದು ಬೇಡ, ಅವರೆಲ್ಲ ಅವ್ರು ಸುತ್ತಿದ್ದವರೆಲ್ಲ ನಾವು ನೋಡ್ತಿದ್ದಂಗೆ ಬಹಳ ನಿಸ್ಸೀಮರಿದ್ರು. ಅವಾಗ ಅವ್ರ ಜೊತೆ ಮಾಧವ ಪ್ರಸಾದ್ ಇದ್ರು, ಸೋಮಣ್ಣ ಇದ್ರು, ಇಲ್ಲ ಅವ್ರಿಗೆಲ್ಲ ಬಿಟ್ಟುಬಿಡಿ, ಅವ್ರಿಗೆಲ್ಲ ಹಿಂಗೆ ಕೇರ್ ಮಾಡ್ತಿರಲ್ಲ, ಬೇರೆಯವ್ರು ಇದ್ರಲ್ಲಿ ಹೇಳ್ತೀನಿ ನಿಮಗೆ. ಬಹುಶಃ ಅವ್ರಿಗೆ ಹೆಂಗೆ ಅನಿಸಿದೆ ಅಂದರೆ ಹನುಮಂತೇನವರೇ, ಈ ಅವ್ರಿಗೆ ಇಳಿಸ್ಬಿಡ್ಬೇಕು ಇದು ಏನೋ ನಡೀತಿತ್ತಲ್ಲ, ಅದಕ್ಕೇನಾಗಿದೆ ಬಹುಶಃ ಈ ಸುತ್ತಿದ್ದವರು ಬೇಡ ಬೇಡ ಹೋಗಿ ಬಿಟ್ಟಿದಾಗ ಏನೋ ನಡೀತಿದೆ ಅಂತಕ್ಕಂಥ ಏನಾದರೂ ಒಂದು ಹೇಳಿದ್ರೇನೋ. ಬಟ್ ಅವರು ನಂಬುತ್ತಿರಲಿಲ್ಲ ಆ ಮನುಷ್ಯ, ಯಾವುದನ್ನು ನಂಬದಿದ್ದಂಥ ಮನುಷ್ಯ. ಅದು ಒಂದ್ರಲ್ಲಿ ಯಾಕೆ ಹಂಗಾಯ್ತು ಅಂತ ನೀವು ಭಾಳ ಹತ್ತಿರ ನೋಡಿದ್ರಿ. ಈ ನಂಬಿಕೆಗಳಿಗಿಂತ ಮೂಢನಂಬಿಕೆಗಳು ನಂಬಿಕೆಗಳನ್ನ ಗೆದ್ದು ಬಿಡ್ತವೆ ಅಂತ. ಎಷ್ಟೇ ಧೈರ್ಯ ಇದ್ರು ಹನುಮಂತೇವ್ರನ್ನ ನೀವು ಸರಿ ಇಲ್ಲ ಒಂದು 10 ಸಲ ನಿಮ್ಮನ್ನ ಹಿಪ್ನಟೈಸ್ ಮಾಡೋದು ಅಂತ, ಅಲ್ಲಿ ಹೋದ್ರೆ ಹಂಗಾಗುತ್ತೆ ಹಂಗೆ ಆಗ್ಬಿಡುತ್ತೆ ಅನ್ನೋ ಥರ ಭಯದಿಂದಾಗಿ ಈ ಗಟ್ಟಿ ಆ ಬಂಡತನೂ ಕೂಡ ಹಾಳಾಗುತ್ತೆ ಅಂತ. ದೇಶ ನಡೆಯೋದೇ ಜಾಸ್ತಿ ಮೂಢನಂಬಿಕೆ. ಹೂಗಾರ ಅವರೇ, ನೀವು ಹೇಳೋದು ನಿಜ. ಅದು ಜೆ ಎಚ್ ಪಟೇಲ್ ಅವರನ್ನ ನಾನು ಅನೇಕ ವರ್ಷಗಳಿಂದ ತುಂಬ ನಿಕಟವಾಗಿ ನೋಡಿದ್ದೆ. ಅವರು ಆರಂಭದ ದಿನಗಳಲ್ಲಿ ಯಾವುದೇ ಮಠಾಧಿಪತಿಯ ಕಾಲಿಗೆ ಬೀಳ್ತಾ ಇರಲಿಲ್ಲ. ಅವ್ರಿಗೆ ಹೋಗ್ಬಿಟ್ಟು ಅವ್ರು ಏನು ಹೇಳ್ತಾ ಇದ್ರು ಅಂತಂದ್ರೆ, ಒಬ್ಬ ಮಠಾಧಿಪತಿ ಗೌರವ ಕೊಡಬೇಕು ಅಂತಂದ್ರೆ ಶಿರಬಾಗಿ ಕೈ ಮುಗೋಣ, ಅವರೇ ಕಾವ್ಯ ಹಾಕಿರೋದ್ರಿಂದ ಅಂತ ಹೇಳ್ತಾ ಇದ್ದ ಪಟೇಲ್ರು 90ರ ದಶಕ. ಒಂದು ನಾನು ನಿಮ್ಗೆ ಹೇಳ್ತೀನಿ, ವೀಕ್ಷಕರಿಗೆ ಗೊತ್ತಾಗಲ್ಲ ಅಂತ, ಜೆ ಎಚ್ ಪಟೇಲ್ CM ಆಗಿದ್ದಾಗ ವಿಧಾನಸೌಧ 3ನೇ ಮಾಡಿ ಹೋಗುವಾಗ ಜನ ಬರ್ತಾ ಇದ್ರಂತೆ. ಅಲ್ಲೊಬ್ಬ ಶನಿ ಮಹಾತ್ಮ ಅಂತ ಬರ್ತಿದ್ದ ಕಾರಲ್ಲಿ, ಎಲ್ಲ ಶನಿ ಮಹಾತ್ಮ ಬಂದ ನಿಮ್ಮ ಅಪ್ಪನ್ ಕೇಳಿದ ಹೋಗಂತ ಅಂದ್ರಂತೆ. ನಾನು ಶನಿ ಮಹಾತ್ಮ ಅಂದ ನಿಮ್ಮ ಅಪ್ಪನ್ ಕೇಳಿದೀನಿ ಹೋಗು ಅಂದ್ರು. ಮಟ್ಟಿಗೆ ಹೇಳ್ತಾ ಇದ್ದಂತಹ ಜೆ ಎಚ್ ಪಟೇಲು ಈ ಮಠಾಧಿಪತಿಗಳ ಕಾಲಿಗೆ ನಮಸ್ಕಾರ ಮಾಡುವಷ್ಟರ ಮಟ್ಟಿಗೂ ಅವರು ಬದಲಾಗಿದ್ರು. ಅಂದರೆ ನೀವು ಹೇಳಿದ್ರಲ್ಲ, ಆ ನಂಬಿಕೆ ಅನ್ನೋದು ಹೇಳ್ತಾ 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 ಮೂಢನಂಬಿಕೆಯ ಮೂಲಕ ಅವರನ್ನು ಪಟೇಲ್ ಅಂತಹ ಒಬ್ಬ ವ್ಯಕ್ತಿಯನ್ನು ಕುಗ್ಸಿದ್ರು. ಈ ಮರ್ಲಿಂಗೇಗೌಡರು ಒಂದು ಮಾತನ್ನು ಹೇಳಿದ್ರು, ಅವರನ್ನ ಅಧಿಕಾರದಿಂದ ಕೆಳಕ್ಕಿಳಿಸಬೇಕು ಅನ್ನುವಂತಹ ವ್ಯವಸ್ಥಿತ ಪ್ರಯತ್ನ ನಡೀತಲ್ಲ, ಅದರಿಂದ ಪ್ರಾಯಶಃ ಅವರಿಗೆ ಅಧಿಕಾರದಲ್ಲಿ ಮಾಡಿ ಉಳ್ಕೋಬೇಕು, ಯಾವುದೇ ಕಾರಣದಿಂದ ಅಧಿಕಾರ ಕಳ್ಕೋಬಾರ್ದು ಅನ್ನೋದು ಒಂದು ಚಾಲೆಂಜಿಂಗ್ ಆಗಿತ್ತು. ಹಾಗಾಗಿ ಆ ಚಾಲೆಂಜನ್ನು ಸ್ವೀಕರಿಸಿ ಮಾದೇಶ್ವರನ ಬೆಟ್ಟದಲ್ಲೇ ಹೋಗಿ ಚಾಮರಾಜನಗರ ಜಿಲ್ಲೆನ ಉದ್ಘಾಟಿಸೋದು ಸರಿ, ಅಲ್ಲಿಗೆ ಹೋದರೆ ಅಧಿಕಾರ ಹೋಗ್ಬಿಡುತ್ತೆ ಅನ್ನೋ ಭೀತಿನೂ ಅವರನ್ನು ಕಾಡಿರಬಹುದು ಅಂತ ನನಗೆ ಅನ್ಸುತ್ತೆ. ಅವನಿಗೆ ಅಧಿಕಾರ ಅನ್ನೋದು ಹೆಂಗಿದೆ ಸರ್? ನನಗೆ ಒಂದಿಲ್ಲ, ನಂಗೆ ಅರ್ಥ ಆಗ್ತಲ್ಲ. ಈಗ ಅಲ್ಲಿ ಹೋಗದಿರೋ ಖಾಯಂ CM ಆಗಿ ಉಳ್ಕೊಂಡ್ಬಿಟ್ರ ಅಂತ ಒಂದು 25 ವರ್ಷ 30 ಯಾರು ಉಳ್ಕೊಂಡಿಲ್ಲ. ಆ ಪ್ರಶ್ನೆ ಅದಲ್ಲ.
ನೀವು ಕಾಯಂ 25 ವರ್ಷ 30 ವರ್ಷ 25-30 ತಿಂಗಳು ಉಳಿದ್ರೆ ಕಷ್ಟ ಇದೆ. ಇನ್ನು 25-30 ವರ್ಷ CM ಆಗೋದೆ. ಆಮೇಲೆ ಆ 25-30 ತಿಂಗಳಾದ್ರೂ ಉಳ್ಕೋಬೇಕು ಅನ್ನೋದು ಎಲ್ರಿಗೂ ಇರ್ತದೆ. ಆಮೇಲೆ ನಿಮಗೆ ಈ ಬೇರೆ ಜೊತೆ ಸುತ್ತಮುತ್ತ ಇರ್ತಾರಲ್ಲ, ಆ ಮುಖ್ಯಮಂತ್ರಿ ಆದವ್ರಿಗಿಂತಲೂ ಬೇರೆಯವ್ರಿಗೆ ಬಹಳ ಕಳ್ಕಳಿ ಇರ್ತದೆ. ಅಣ್ಣ ನಿನ್ಗೆ ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಹೆಂಗಣ್ಣ, ಅವರೇ CM ಆಗಿರ್ತಾರಲ್ಲ, CM ಅಂತ. ಬಟ್ ಪಟೇಲ್ರಂತವ್ರಿಗೆ ಈ ಸ್ಥಿತಿ ಬರೋದಕ್ಕೆ ಏನ್ ಕಾರಣ ಅಂತ ಕೂಡ ಎಸ್ ಅಲ್ಲಿ ಕೃಷ್ಣ ಅವರು ಸ್ವಲ್ಪ ಮಟ್ಟಿಗೆ ನಂಬ್ತಾರೆ. ಅವರೇನೋ ಪೂಜೆ ಪುನಸ್ಕಾರ ಅವೆಲ್ಲ ಮಾಡ್ತಾರೆ. ಮಲೆಮಹದೇಶ್ವರ ಅವರ ಮನೆ ದೇವರು. ಇವತ್ತು ಅವರಿಗೆ ತುಂಬಾ ಒಳ್ಳೇದಾದ ದಿವಸ, ತುಂಬಾ ಖುಷಿ ಆದಾಗ, ತುಂಬಾ ಏನಾದ್ರು ವಿಶೇಷ ಅಂತ ಅನ್ಸಿದ್ರೆ ಮಲೆಮಹದೇಶ್ವರನ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತಾರೆ. ಹನುಮಂತ ಇದ್ದವ್ರೆ ಮಧ್ಯೆ ಹೇಳಿ ಇಂಟರಪ್ಟ್ ಮಾಡ್ತೀನಿ. ಮಲೆಮಹದೇಶ್ವರದಲ್ಲಿ ಬೆಳಗಿನ ಜಾವ ನಡೆಯುತ್ತಲ್ಲ ಅಭಿಷೇಕ, ಅಭಿಷೇಕದಲ್ಲಿ ಈ ಮೈಸೂರಿನ ಮಹಾರಾಜರು ಅವರ ಹೆಸರು ಬರುತ್ತೆ. ಸೆಕೆಂಡ್ SM ಕೃಷ್ಣ ಅವರ ಹೆಸರಿನಲ್ಲಿ ಅಭಿಷೇಕ ಆಗುತ್ತೆ. ಅಂದ್ರೆ ಅಷ್ಟರ ಮಟ್ಟಿಗೆ ಅವರು ಮಲೆಮಹದೇಶ್ವರ. ನಿಮಿಷ ನಾನು ಮಾತಾಡ್ತೇನೆ. ಮಾಜಿ ಮುಖ್ಯಮಂತ್ರಿ ಅಂತ ಸದಾನಂದ ಗೌಡ ಜೊತೆಗೆ ಸದಾನಂದ ಗೌಡ್ರೆ ತಾವು ಕೇಳಿರ್ಬೋದು, ಬಹಳಷ್ಟು ಮುಖ್ಯಮಂತ್ರಿಗಳಾದಂಥವ್ರು ಅಲ್ಲೆಲ್ಲ ಹೋಗ್ಬಿಟ್ರೆ ಚಾಮರಾಜನಗರಕ್ಕೆ ಅಧಿಕಾರ ಕಳ್ಕೊಳ್ತೀವಿ ಅನ್ನೋಂಥದ್ದು. ಆದರೆ ಹೋಗದೇ ಇರೋರು ಕೂಡ ಅನೇಕ ಅಧಿಕಾರ ಕಳ್ಕೊಂಡಿದ್ದಾರೆ. ಅದ್ರಲ್ಲಿ ತಾವು ಕೂಡ ಇರ್ಬೋದು. ಅಂದ್ರೆ ಅಧಿಕಾರ ಅಂದ್ರೆ ರಾಜಕೀಯ ಬೆಳವಣಿಗೆಗಳಿಂದಾಗಿ. ಯಾಕೆ ಒಂದು ಜಿಲ್ಲೆಯನ್ನ ಮತದಾರರು ಓಟ್ ಹಾಕಂತ ಒಂದು ಸರ್ಕಾರ, ಅದು ಯಾವುದೇ ಪಕ್ಷ ಇರ್ಬೋದು, ನಿಮ್ದಿರ್ಬೋದು ಇನ್ನೊಂದಿರ್ಬೋದು, ಆ ಓಟನ್ನು ತೆಗೆದುಕೊಂಡಂತ ಜನರಿಂದ ಆಯ್ಕೆ ಆದಂಥ ಸರ್ಕಾರದ ನೇತೃತ್ವ ವಹಿಸಿದವರು ಆ ಜಿಲ್ಲೆಗೆ ಹೋಗದೆ ಇರತಕ್ಕಂಥದ್ದು ಒಂದು ಅವಮಾನ ಆಗಲ್ವಾ? ನೋಡಿ, ಇದೆಲ್ಲ ಈ ಮೂಢನಂಬಿಕೆಗಳನ್ನ ಒಂದಷ್ಟು ರೀತಿಯಲ್ಲಿ ದೊಡ್ಡ ಸ್ಥಾನದಲ್ಲಿ ಕೂತವರು ಅದನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ತಮ್ಮ ಆಡಳಿತ ವ್ಯವಸ್ಥೆಗಳನ್ನ ಮಾಡಬೇಕು. ನೋಡಿ, ನಾನು ಕೂಡ ಚಾಮರಾಜನಗರಕ್ಕೆ ಹೋಗಿದ್ದೇನೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ನಾನು ಇಡೀ ಜಿಲ್ಲೆದು ರಿವ್ಯೂ ಮಾಡಿದ್ದೀನಿ, ಎಲ್ಲವನ್ನು ಮಾಡಿದ್ದೀನಿ. ನಾನಿದ್ದಾಗ ನನ್ನ ಮನೆಯಲ್ಲಿ ನಿಮ್ಗೆ ಗೊತ್ತಿದೆ, ಅದರಲ್ಲಿ ಭೂತ ಪ್ರೇತ ಇದೆ, ಪಿಶಾಚಿಗಳಿದಾವೆ, ಅಲ್ಲಿ ಇರಬಾರ್ದು ಅಂತ ಹೇಳುವಂತದನ್ನ ಎಲ್ಲ ಕಡೆ ಪ್ರಸಾರ ಮಾಡಿದ್ದು ನಿಮ್ಗೆ ಗೊತ್ತಿದೆ. TV9 ನಲ್ಲಿ ತಾವಿರುವಾಗ ತಾವೇ ಅದನ್ನ ಅಲ್ಲಿ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಪ್ರಾಯಶಃ ಅಲ್ಲೇ ನಾನು ಹೇಳಲ್ಲ, ನಾನು ನಂಬಲ್ಲ. ಸದಾನಂದ ಗೌಡ್ರ ವೈಯಕ್ತಿಕವಾಗಿ ನಾನು ನಂಬಲ್ಲ, ಅಲ್ಲಿ ಇರ್ಬೋದು. ಅಲ್ಲಲ್ಲ, ನೀವಿರುವಾಗ್ಲೇ ನೀವೇ ನಿಮ್ಮ TV9 ನಲ್ಲಿ ತಾವಿದ್ದಾಗ TV9 ನಲ್ಲಿ ಪ್ರಸಾರ ಮಾಡಿದಿರಿ, ಹಿಂಗೆ ನಡೆದಿತ್ತು, ಕುಮಾರಸ್ವಾಮಿ ಇದ್ದಾಗ ನಡೆದಿತ್ತು, ಮತ್ತೊಂದು ನಡೆದಿತ್ತು ಅಂತ ಹೇಳಿ. ಆದ್ರೆ ನಾವು ಅದನ್ನ ಬಿಟ್ಟು ಅಲ್ಲಿ 11 ತಿಂಗಳು ವಾಸ್ತವ್ಯ ಇದ್ದೇವಲ್ಲ. ಅದ ಕಾರಣ ನೋಡಿ, ನಾನು ಇಷ್ಟೇ ಹೇಳುವಂತದ್ದು, ಅದ್ರ ಬಗ್ಗೆ ಭಾರಿ ಚರ್ಚೆ ಮಾಡ್ಲಿಕ್ಕೆ ಇಷ್ಟಪಡುದಿಲ್ಲ ಹೋಗಾರ್ರೆ. ಒಂದೇನು ಅಂತ ಹೇಳಿದ್ರೆ, ಈ ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಇಂಥ ಮೂಢನಂಬಿಕೆಗಳಿಗೆ ಒಂದು ತಿಲಾಂಜಲಿ ಹಾಕುವಂತ ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಪ್ರಾಯಶಃ ಒಂದು ಒಳ್ಳೆ ಸಂದೇಶ ಸಮಾಜಕ್ಕೆ ಮತ್ತು ಸಾಮಾನ್ಯ ಜನರಿಗೆ ಹೋಗುತ್ತೆ. ಸಿದ್ದರಾಮಯ್ಯನವರು ಅಲ್ಲಿಗೆ ಹೋಗಿರುವಂತದ್ದು ನಾನು ತುಂಬಾ ಹೃದಯದಿಂದ ಅದನ್ನು ಸ್ವಾಗತ ಮಾಡ್ತೇನೆ. ಒಬ್ಬ ಮುಖ್ಯಮಂತ್ರಿಯಾಗಿ ಅವರು ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿರ್ಬೇಕು. ಯಾವುದೊಂದು ಜಿಲ್ಲೆಗೆ ನಾನು ಮುಖ್ಯಮಂತ್ರಿ ಅಲ್ಲ ಅಂತ ಹೇಳುವಂತದ್ದು ಸರಿಯಲ್ಲ. ಆದ ಕಾರಣ ಇವತ್ತು ಅವರು ಹೋಗಿರುವಂತದ್ದು ನಾನು ತುಂಬಾ ಸ್ವಾಗತ ಮಾಡ್ತೇನೆ. ಬಟ್ ನೀವು ಹೇಳದ ಮಾತನ್ನು ಒಪ್ಕೊಳ್ತೀನಿ. ಮತ್ತೆ ಜಗದೀಶ್ ಶೆಟ್ಟರ್ ಒಂದು ಹೇಳಿಕೆ ಕೊಟ್ಟಿದ್ರು, ಅವ್ರು ಚಾಮರಾಜನಗರಕ್ಕೆ ಹೋದ ನಂತರ. ನೋಡಿ, ಚಾಮರಾಜನಗರಕ್ಕೆ ಯಾರ್ಯಾರು ಬಂದಿಲ್ವೋ ಅವ್ರು ಯಾರು ಕೂಡ ಶಾಶ್ವತವಾಗಿ ಮುಖ್ಯಮಂತ್ರಿ ಆಗಿಲ್ಲ, ನಾವು ಬಂದವರೆಲ್ಲ ಕಳ್ಕೊಂಡಿವಿ ಅಂತ ಏನೋ ಒಂದು ಅಪವಾದ ಇದೆಯಲ್ಲ, ಶಾಪ ಇದೆಯಲ್ಲ. ಚಾಮರಾಜನಗರಕ್ಕೆ ಹೋಗದೇ ಇರೋರು ಯಾರು ಕೂಡ 20 ವರ್ಷ 30 ವರ್ಷ CM ಆಗಿಲ್ಲ. ಯಾಕೆ ಈ ರೀತಿ ಮೂಢನಂಬಿಕೆ ಅಂತ? ಅಲ್ಲ, ನಾನು ಹೇಳುವಂತದ್ದು, ಯಾರು ಕೂಡ ಪರ್ಮನೆಂಟ್ ಮುಖ್ಯಮಂತ್ರಿ ಆಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನ ಎಲ್ಲರೂ ಅರ್ಥ ಮಾಡಿಕೊಂಡಿರ್ಬೇಕು. ಆದ ಕಾರಣ ಯಾವುದೋ ಒಂದು ನೆಪದಲ್ಲಿ ಯಾವುದೋ ಒಂದು ಕಾರಣವನ್ನ ಹಿಡ್ಕೊಂಡು ಮುಖ್ಯಮಂತ್ರಿ ಸ್ಥಾನ ಹೋಗ್ತದೆ. ಈಗ ಮುಖ್ಯಮಂತ್ರಿ ಸ್ಥಾನ ಚಾಮರಾಜನಗರಕ್ಕೆ ಹೋಗದವರದ್ದು ಏನಾದ್ರು ಶಾಶ್ವತವಾಗಿ ಯಾರ್ದಾರು ಉಳಿದಿದ? ಅದೇ ಪ್ರಶ್ನೆ. ಕಾರಣ ಇದೆಲ್ಲ ಒಂದು ರೀತಿಯ ಮೂಢನಂಬಿಕೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೆ ಅಷ್ಟೇ. ಸದಾನಂದ ಗೌಡ್ರು ಖಂಡಿತ ನಿಜಕ್ಕೂ ಒಳ್ಳೆ ಮಾತನ್ನ ಹೇಳಿದ್ರೆ ನಮ್ಮ ಜೊತೆಗೆ ತಾವು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಯಾಕಂತಂದ್ರೆ ಯಾರು ಅಲ್ಲಿ ಹೋದ್ರೆ ಕಳ್ಕೊಳ್ತೇವೆ ಅನ್ನೋಂಥ ಮಾತುಗಳಿದಾವೆ. ಅಲ್ಲಿ ಹೋಗದಿರೋರು ಕೂಡ ಅಧಿಕಾರ ಕಳ್ಕೊಂಡಿದ್ದಾರೆ. SM ಕೃಷ್ಣ 4.5 ವರ್ಷಕ್ಕೆ ತಮ್ಮ ಅಧಿಕಾರವನ್ನು ಕಳ್ಕೊಂಡಿದ್ದಾರೆ. ಅನೇಕ ಜನ, ಯಡಿಯೂರಪ್ಪನವರು ಕೂಡ ನಾನು 15 ವರ್ಷ ರಾಜ್ಯದಲ್ಲಿ CM ಆಗ್ತೀನಿ ಅಂತ ಹೇಳಿದ್ರು, ಅವರು ಕೂಡ ಅಲ್ಲಿ ಹೋಗ್ಲಿಲ್ಲ, ಅವರು ಅಧಿಕಾರ ಕಳ್ಕೊಂಡಿದ್ದಾರೆ. ಹೀಗೆ ಅನೇಕ ಜನ ಅಧಿಕಾರ ಕಳ್ಕೊಂಡು, ಆದರೆ ಚಾಮರಾಜನಗರ ಶಾಪ ಮಾಡುವಂಥದ್ದು ಕೂಡ ನಿಜಕ್ಕೂ ಅಲ್ಲಿನ ಜನರಿಗೆ ಮಾಡುವಂಥ ಅವಮಾನ. ನಾನು ಮತ್ತಷ್ಟು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು